ನಾವಲ್ಲ ಸರ್, ನಾವು ಮಾಡುವುದಾದ್ರೆ, ನಾನು ಹೇಳುವುದಾದ್ರೆ, ನಾನು ಅದರ ಬಗ್ಗೆ ಹೆಸರು ಕೊಡುವುದಾದ್ರೆ ಇಂಗ್ಲಿಷ್ ಶಬ್ದ ಬಳಕೆ ಮಾಡಬೇಕು. ಈ ಬೂಜಿಗ ಸ್ಥಾಯಿ ತೂದು ಬರ್ತದ್ದು ನಾಲೆಜ್ ಪ್ರಕರಣ ಮಲ್ತಿ ಮಾರ್ಯ. ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವಂಥ ಯಕ್ಷ ತೆಲಿಕೆ ಕಾರ್ಯಕ್ರಮದ ಬುರುಡೆ ಗ್ಯಾಂಗ್ ಎಂಬ ಪ್ರಹಸನವನ್ನ ತಮ್ಮನ್ನು ಉದ್ದೇಶಿಸಿ ಮಾಡಿದ್ದೀರಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕರೆಯನ್ನು ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಯಕ್ಷಗಾನ ಕಲಾವಿದರುಗಳು ಮಾಧ್ಯಮದ ಮುಂದೆ ಬಂದಿದ್ದಾರೆ. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲಾ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಯಕ್ಷ ತೆಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಯಕ್ಷಗಾನ ಕಲಾವಿದರಾದಂಥ ಸುಂದರ್ ರೈ ಮಂದಾರ, ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ದಿನೇಶ್ ಶೆಟ್ಟಿ ಕೊಡಪದವು ಹಾಗೂ ಭಾಗವತ ಧೀರಜ್ ರೈ ಸಂಪಾಜಿ ಅವರು ಮಾಧ್ಯಮದ ಮುಂದೆ ಬಂದು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ನಾವು ನಮ್ಮ ಕುಡ್ಲ ಚಾನೆಲ್ನಲ್ಲಿ ತುಂಬ ವರ್ಷದಿಂದ ಒಂದು ಯಕ್ಷ ತೆಲಿಕೆ ಅನ್ನೋ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಅದೊಂದು ಹಾಸ್ಯಮಯವಾದ ಕಾರ್ಯಕ್ರಮ. ಅದು ಕೊನೆಗೆ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೀಗೆ ಒಂದು 6 ತಿಂಗಳ ಮುಂಚೆ ಒಂದು ಟೆಲಿಕಾಸ್ಟ್ ಆಗಿತ್ತು. ಅದೊಂದು ಎಪಿಸೋಡಲ್ಲಿ ನಾವು ಬುರುಡೆ ಗ್ಯಾಂಗ್ ಅನ್ನುವ ಪದವನ್ನು ಬಳಕೆ ಮಾಡಿದ್ದೇವೆ ಅಂತ ಮೊನ್ನೆ 11ನೇ ತಾರೀಕಿಗೆ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ವ್ಯಕ್ತಿ ನಮ್ಮ ಕಲಾವಿದ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ ಇವರಿಗೆ ಫೋನಲ್ಲಿ ಮಾತಾಡಿದ್ದಾರೆ. ಅದನ್ನು ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ತಾಯಿಗೆ, ನಮ್ಮ ಹೆಂಡತಿಗೆ, ನಮ್ಮ ಜಾತಿಯ ಬಗ್ಗೆ ಏನೆಲ್ಲ ಬಾಯಿಗೆ ಬಂದಾಗೆ ಹೇಳಿದ್ದಾರೆ. ನೋಡಿ, ಅವರೊಬ್ಬರು ಹೆಣ್ಣಿಗೆ, ಒಂದು ಹುಡುಗಿಗೆ, ಒಂದು ಮಗುವಿಗೆ ಒಂದು ನ್ಯಾಯ ಒದಗಿಸುವಂಥ ಪ್ರಯತ್ನದಲ್ಲಿ ಇರುವವರು. ಅವರು ಕೇವಲ ಅವರದ ಒಂದೇ ವಿಚಾರವನ್ನು ಇಟ್ಕೊಂಡು ಬಾಕಿ ಸಮಾಜದಲ್ಲಿರುವ ನಮ್ಮ ತಾಯಿ, ನಮ್ಮ ಹೆಂಡತಿಯರ ಬಗ್ಗೆ ಅವ್ಯಾಚವಾಗಿ ಶಬ್ದವನ್ನು ಬಳಕೆ ಮಾಡಿದ್ದು ಇದು ತಪ್ಪು. ಅದಕ್ಕಾಗಿ ನಾವು ಅವರ ಮೇಲೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಾನೂನಿನ ಪ್ರಕಾರ ನಾವು ಹೋಗ್ತೇವೆ ಏನು ಅಂತ. ಇಲ್ಲ ಅದು ಈಗ ಯಾಕೆ ಅವರು ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ಅದು ಯೂಟ್ಯೂಬಲ್ಲಿ ಇರ್ತದಲ್ಲ, ನೋಡಿ ಇವರು ಫೋನ್ ಮಾಡಿದಂತ ಕಾಣ್ತದೆ ಅದು. ಹೌದು. ಇಲ್ಲ, ನಮಗೆ ಪ್ರತಿಕ್ರಿಯೆ ಅಂದರೆ ನೋಡಿ, ಅದರಲ್ಲಿ ಅಂಥದ್ದು ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ತಿಮರೋಡಿಯವರು ಇವರಿಗೆ ಫೋನ್ ಮಾಡಿ ಅವ್ಯಾಚ್ಯವಾಗಿ ಬೈಯುವಷ್ಟು ಆ ಎಪಿಸೋಡಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಿಲ್ಲ, ಯಾವುದೇ ನಾವು ಅಲ್ಲಿ ಹೆಸರೆತ್ತಿಲ್ಲ, ಅವ್ರದ್ದೇ ಹೆಸರೆತ್ತಿಲ್ಲ, ಮತ್ತು ಹುಡುಗಿದ್ದು ಮಗುವಿಂದು ಹೆಸರೆತ್ತಿಲ್ಲ, ಏನು ನಾವು ಹೆಸರೆತ್ತಿಲ್ಲ. ನಾವು ನಮ್ಮ ಅಷ್ಟಾಗಿ ನಾವು ಹಾಸ್ಯ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಅಷ್ಟೇ. ಬುರುಡೆ ಗ್ಯಾಂಗ್ ಎಂಬ ಪ್ರಹಸನದಲ್ಲಿ ತಮ್ಮ ಹಾಗೂ ತಮ್ಮ ತಂಡದ ಬಗ್ಗೆ ಅವಹೇಳನ ಮಾಡಲಾಗಿದೆ ಅಂತ ಆರೋಪಿಸಿ ಕಲಾವಿದ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ ಅವರಿಗೆ ಕರೆಯನ್ನು ಮಾಡಿ ಹಾಸ್ಯ ಕಲಾವಿದರಾದಂಥ ದಿನೇಶ್ ಶೆಟ್ಟಿ ಕೊಡಪದವು ಹಾಗೂ ಸುಂದರ್ ರೈ ಮಂದಾರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಪ್ರಹಸನದಲ್ಲಿ ನಾವು ಈ ಹಿಂದೆ ಧರ್ಮಸ್ಥಳ ಪ್ರಕರಣದಲ್ಲಿ ಸುದ್ದಿಯಾದ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನ ತಂದಿದ್ದೇ ಇಲ್ಲ. ಆದರೆ ಅವರು ಕರೆ ಮಾಡಿ ಕಲಾವಿದರಿಗೆ ಬೈದದ್ದು ಮಾತ್ರವಲ್ಲದೆ ಕಲಾವಿದರ ಪತ್ನಿ ಹಾಗೂ ತಾಯಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಸರ್, ನಾವೀಗ ಬುರುಡೆ ಗ್ಯಾಂಗಿನ ವಿಷಯ ನೀವು ಹೇಳಿದ್ದು ಅರ್ಥ ಆಯ್ತು ನನಗೆ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ. ಉದ್ದೇಶಪೂರ್ವಕವಾಗಿ ನಾವು ಮಾಡೋದಿಲ್ಲ. ಯಕ್ಷಗಾನದ ನನ್ನ ಚರಿತ್ರೆಯಲ್ಲಿ ಇಷ್ಟು ಸಮಯ ನೋಡಿದರೆ ಒಂದು ಈ ಪ್ರಕರಣ ಆಗಿ, ಬುರುಡೆದ್ದು ಪ್ರಕರಣ ಆಗಿ ಎಷ್ಟು ಸಮಯ ಆಯಿತು, ಬುರುಡೆದ್ದಾಗಿ ಎಷ್ಟು ಸಮಯ ಆಯಿತಾ, ಮತ್ತು ಯಾವುದಕ್ಕೆ ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ನಮಗೀಗ ಬೈದ ವ್ಯಕ್ತಿ ಇದ್ದಾನೆ, ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಅದರ ಬಗ್ಗೆಯೂ ನಿಮಗೆ ಗೊತ್ತುಂಟು. ಹಾಗಂತ ಇಷ್ಟರವರೆಗೆ ನನ್ನ ಯಕ್ಷಗಾನ ಹಿಸ್ಟ್ರಿಯಲ್ಲಿ ಎಲ್ಲಿಯೂ ನಾವು ಅದನ್ನು ಪ್ರಸ್ತಾಪ ಮಾಡಲಿಲ್ಲ, ನಾವು ಮಾಡುವುದಿಲ್ಲ. ಯಾಕಂತ ಹೇಳಿದರೆ ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಒಂದು. ಮತ್ತೊಂದು ಯಾವುದು ಅಂತ ಹೇಳಿದರೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಮನಸ್ಸಿನಲ್ಲೂ ಉಂಟು. ಹಾಗಿರುವಾಗ ನಾವು ಮಾಡಿದ ಯಾವುದೊಂದು ಬೈ ಮಿಸ್ಟಿಕಲ್ಲಿ ಆದದ್ದು ಹೆಸರಿನ ವಿಷಯ. ಒಟ್ಟು ಕಾರ್ಯಕ್ರಮ ಇಲ್ಲ, ಒಟ್ಟು ಕಾರ್ಯಕ್ರಮ ಯಕ್ಷ ತೆಲಿಕೆ ಅಂತೇಳಿ ಹೇಳುವಂಥ ಒಂದು ಪ್ರವಾಸದ 1 ಗಂಟೆದು. ಅದರಲ್ಲಿ ನಾವು ಇದು ಒಂದಲ್ಲ, ಇದು ಮೆಸೇಜ್, ಅದರ ಕೊನೆಯ ಮೆಸೇಜ್ ನೋಡಿ ಸರ್. ನೀವು ಆ ಬುರುಡೆ ಗ್ಯಾಂಗ್ ಅಂತ ಹೇಳುವ ಒಂದು ಎಪಿಸೋಡ್ ನೋಡಿ ಸರ್. ಅದರಲ್ಲಿ ಯಾವುದೂ ಇದಕ್ಕೆ ಹತ್ತಿರವಾದ ವಿಷಯವೇ ಇಲ್ಲ. ಹಾಗಿರುವಾಗ ಯಾಕೆ ಬೈದಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡುವಂಥ ಅಗತ್ಯವೂ ಇಲ್ಲ, ನಮಗೆ ಅನಿವಾರ್ಯವೂ ಇಲ್ಲ ಸರ್. ಇಲ್ಲ ಟಾಂಗ್ ಕೊಡಲಿಕ್ಕೆ ನಮಗೆ ಅದು ಅಗತ್ಯವಿಲ್ಲ. ಮತ್ತು ಅವರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಮತ್ತು ನಾವು ಯಾಕೆ ಅವರಿಗೆ ಟಾಂಗ್ ಕೊಡಲಿಕ್ಕೆ ಹೊರಟಿದ್ದೇವೆ? ಬುರುಡೆ ಗ್ಯಾಂಗ್ ಅಂತ ಹೇಳಿದರೆ ನಾವು ಹೆಸರಿಟ್ಟದಷ್ಟೇ. ಅವರ ಬುರುಡೆ ಗ್ಯಾಂಗ್ ಉಂಟು ಅಂತೇಳಿ ನಮಗೆ ಅವರು ಬೈದ ಮೇಲೆ ಗೊತ್ತಾದದ್ದು. ಅವರ ಬುರುಡೆ ವ್ಯವಹಾರ ಇರ್ಬೋದು ಅಂತೇಳಿ. ಇಲ್ಲಪ್ಪ, ಇಲ್ಲ. ಹಾಗಂತ ನಾಳೆ ಎಲ್ಲಿಯಾದರೂ ಯಾವ ಸರ್, ನಮ್ಮ ಬುರುಡೆ ಅಂತ ಹೇಳಿದರೆ ಸುಳ್ಳು ಅಂತೇಳಿ, ಸುಳ್ಳು ಬುರುಡೆ ಗ್ಯಾಂಗ್ ಅಂತ ಹೇಳಿದರೆ ಸುಳ್ಳು ಹೇಳುವಂಥ ಒಂದು ಒಬ್ಬನ ಗ್ಯಾಂಗ್ ಅಂತೇಳಿ ಅದರ ಅರ್ಥ ನಾವು ಮಾಡಿದ ಪ್ರಸನ್ನದು. ಮತ್ತು ಇದು ಯಾವ ಬುರುಡೆ ಅಂತೇಳಿ ಗೊತ್ತಿಲ್ಲ ಸರ್.
ತನ್ನ ಮಾತುಗಳನ್ನ ಕೊಡಪದವು ಹಾಗೂ ಮಂದಾರ ಸುಂದರರಿಗೆ ತಿಳಿಸುವಂತೆ ಪ್ರಜ್ವಲ್ಗೆ ತಾಕೀತು ಮಾಡಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಆಡಿಯೋದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಬಗ್ಗೆ ಅಸಭ್ಯವಾಗಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಜಾತಿ ಮತ್ತು ಧರ್ಮದ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ. ಆದ್ರಿಂದ ನಾವು ಬೆಳ್ತಂಗಡಿ ಹಾಗೂ ಪುತ್ತೂರು ಠಾಣೆಗಳಲ್ಲಿ ದೂರನ್ನ ದಾಖಲು ಮಾಡಿದ್ದೇವೆ ಅಂತ ಯಕ್ಷಗಾನ ಕಲಾವಿದರು ಹೇಳಿದ್ದಾರೆ. ಮುಂಜಾನೆ ತಿಂಗಳ ಈ ಮೂಜಿಗಾಸ್ತಾಯ ಇನ್ನು ತೂದು ಬರ್ತದ ನಾಲೆಜ್ ಒಂಜಿ ಪ್ರಕರಣ ಮಲ್ತಿ ಮಾರ್ಯ ಬೋ ಯಾವ ನನ್ನ ಕೊಡ್ಸಿ ನನ್ನ ಒಕ್ಕೆ ಈಶ್ವರ ಶೆಟ್ಟಿಗಾರನ ಎಲ್ಲೂ ದಿಕ್ಕು ಅವಳು ಯಾವ ಲೋಕ ಈ ಉಂಟಲ್ಲ ಅದು ಒಕ್ಕೊಂಡು ಒಕ್ಕಡು ಲೋಕ ಈಗ ಅಂತ ದುಡ್ಡು ಅಲ್ಲ ನೋಡಿ ದೇವರದೇಟ ಆಪಡ್ತು ಅಕ್ಕೆ ಮುಳಿಜ್ಜಾಂಡ್ ನಾವಲ್ಲ ಸರ್, ನಾವು ಮಾಡುವುದಾದ್ರೆ, ನಾನು ಹೇಳುವುದಾದ್ರೆ, ನಾನು ಅದರ ಬಗ್ಗೆ ಹೆಸರು ಕೊಡುವುದಾದ್ರೆ ಇಂಗ್ಲಿಷ್ ಶಬ್ದ ಬಳಕೆ ಮಾಡುವುದಿಲ್ಲ. ನಾವು ಇರುವುದಕ್ಕೆ ಬೇಕಾಗಿ ಅದು ಇರುವುದಲ್ಲದೆ ವ್ಯಕ್ತಿಗತ ಸ್ವಾತಂತ್ರ್ಯ ಉಂಟು ಅಂತ ನಮಗೆ ಬೇಕಾದ್ದನ್ನು ನಾವು ಮಾಡಿದರೆ ಜನಗಳು ಒಪ್ಪಿಕೊಳ್ಳುವುದಿಲ್ಲ. ಈಗ ಮಾಧ್ಯಮ ಆದರೂ ಹಾಗೆ, ಅದನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದರೆ ನೋಡುವ ಪ್ರೇಕ್ಷಕರೇನು ಅಷ್ಟು ಏನು ಗೊತ್ತಿಲ್ಲದವರಲ್ಲ.